ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ರಾಜ್ಯದ ಉಪ ಲೋಕಾಯುಕ್ತರ ತಂಡ 2 ದಿನಗಳ ಕಾಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀಡುಬಿಟ್ಟಿತ್ತು. ಇದರಿಂದಾಗಿನೇ ಅಧಿಕಾರಿ ವರ್ಗ ಅಕ್ಷರಶಃ ಬೆಚ್ಚಿ ಬಿದ್ದಿತ್ತು. ಯಾವಾಗ ಲೋಕಾಯುಕ್ತರು ನಮ್ಮ ಜಿಲ್ಲೆಯನ್ನು ಬಿಟ್ಟು ಹೊರಗೆ ಹೋಗ್ತಾರೆ ಅಂತ ಒಂದು ಕಾತರತೆ ಆ ಅಧಿಕಾರಿಗಳಿಲ್ಲದಂತದ್ದು ಕೂಡ ಇಲ್ಲಿ ಕಂಡು ಬಂತು. ಈ ಸ್ಟೋರಿ ಏನಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವೇನು ಕೂಡ ನ್ಯೂಸ್ 18 ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಹೊಸ ವಿಚಾರಗಳನ್ನ ತಿಳಿದುಕೊಳ್ಳಿ. ಹೌದು, 23-24ನೇ ತಾರೀಕಿಗೆ ರಾಜ್ಯದ ಉಪ ಲೋಕಾಯುಕ್ತರು ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ನೇತೃತ್ವದ ತಂಡ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಿತ್ತು. 2 ದಿನಗಳ ಕಾಲ ಜಿಲ್ಲೆಯಲ್ಲೇ ಬೀಡುಬಿಟ್ಟು ವಿವಿಧ ಕಚೇರಿಗಳಿಗೆ, ವಿವಿಧ ಪ್ರದೇಶಗಳಿಗೆ ಅನಿರೀಕ್ಷಿತ ಭೇಟಿಯನ್ನು ನೀಡುವ ಮೂಲಕ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಭ್ರಷ್ಟಾಚಾರದ ಆರೋಪ ಮತ್ತು ಅನುಮಾನ ಕಂಡು ಬಂದಂತಹ ಅಧಿಕಾರಿಗಳ ಮೇಲೆ, ಸಿಬ್ಬಂದಿಗಳ ಮೇಲೆ ಸುಮೋಟೋ ಪ್ರಕರಣಗಳನ್ನು ಕೂಡ ದಾಖಲು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿನೇ ಒಂದು ಪ್ರಮುಖವಾದಂತಹ ಮತ್ತು ಆಘಾತಕಾರಿ ಅನ್ನುವಂತಹ ಒಂದು ವಿಚಾರ ಕೂಡ ಇಲ್ಲಿ ಹೊರಗಡೆ ಬಿದ್ದಿರುವಂತದ್ದು. ಅದೇನು ಅಂತಂದ್ರೆ, ಬಾಗಲಕೋಟೆಯ ನಗರದ ಜನರು ಏನು ನೀರನ್ನ ಕುಡಿತಾ ಇದ್ದಾರೆ, ಈ ನೀರಿನ ಬಗ್ಗೆ ಸ್ವತಃ ಲೋಕಾಯುಕ್ತರೇ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನು ಬಾಗಲಕೋಟೆ ನಗರದ ಜನರಿಗೆ ಸರಬರಾಜಾಗುವಂತಹ ಕುಡಿಯುವ ನೀರೇನಿದೆ, ಇದು ಲಡ್ಡು ಮುತ್ಯಾನ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಏನು ನೀರು ಶುದ್ಧೀಕರಣ ಘಟಕ ಇದೆ, ಆ ಒಂದು ಘಟಕದಿಂದ ನಗರಕ್ಕೆ ನೀರು ಸರಬರಾಜಾಗುತ್ತೆ. ಆ ಒಂದು ಪ್ರದೇಶಕ್ಕೆ ಲೋಕಾಯುಕ್ತರು ಭೇಟಿ ನೀಡಿದ್ರು, ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ರು. ಅಲ್ಲಿ ನೋಡೋದಕ್ಕೆ ಎಲ್ಲವೂ ಕೂಡ ಸರಿಯಾಗಿರುವಂತಹ ಕಂಡ್ರು ಕೂಡ, ನೋಡೋದಕ್ಕೆ ವಾತಾವರಣ ಕೂಡ ಚೆನ್ನಾಗಿರುವಂತದ್ದು ಕಂಡ್ರು ಕೂಡ, ಅಲ್ಲಿ ನೀರಿನ ಗುಣಮಟ್ಟವನ್ನ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಸ್ವತಃ ಲೋಕಾಯುಕ್ತರೇ ಅಲ್ಲಿ ಒಂದು ರೀತಿಯಾಗಿ ಶಾಕ್ ಆಗಿದ್ದಾರೆ ಮತ್ತು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಏನು ಅಂತಂದ್ರೆ, ನೀರಿನ ಗುಣಮಟ್ಟವನ್ನ ಪರೀಕ್ಷಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಗೊತ್ತಾಗಿರುವಂತಹ ಅಂಶ ಏನಂತಂದ್ರೆ, ನೀರಿನ ಗುಣಮಟ್ಟ ಸಮಾಧಾನಕರವಾಗಿದೆ ಎನ್ನುವಂತಹದ್ದು ಅಲ್ಲಿ ದಾಖಲೆಗಳಲ್ಲಿ ಕಂಡು, ಹಾಗಾದ್ರೆ ಈ ನೀರು ಸಮಾಧಾನಕರವಾಗಿದೆ ಅಂತಂದ್ರೆ ಯಾವ ರೀತಿಯಾಗಿ ಇದನ್ನ ಜನರಿಗೆ ಕುಡಿಸುತ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಯಾಕಂತಂದ್ರೆ ಕುಡಿಯುವ ನೀರು ಅಂತಂದ್ರೆ ಅಲ್ಲಿ ಉತ್ತಮವಾದಂತಹ ಗುಣಮಟ್ಟ ಇರಬೇಕು, ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನೋದ್ರ ಬಗ್ಗೆ ಖಚಿತವಾದಂತಹ ದಾಖಲಾತಿಗಳನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಅಲ್ಲಿ ಅದು ಎಲ್ಲದನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿ ಕುಡಿಯೋದಕ್ಕೆ ನೀರು ಸಮಾಧಾನಕರದ ಇರುವಂತಹ ಒಂದು ಗುಣಮಟ್ಟವನ್ನು ಹೊಂದಿದೆ ಅಂತ ಹೇಳಿ ಅಭಿಪ್ರಾಯವನ್ನು ಅಧಿಕಾರಿಗಳೇ ಕೊಟ್ಟಂತ ಸಂದರ್ಭದಲ್ಲಿ, ಹಾಗಾದ್ರೆ ಬಾಗಲಕೋಟೆ ಜನರು ಕುಡಿಯುವಂತಹ ನೀರು ನಿಜಕ್ಕೂ ಕೂಡ ಯಾವಂತಹ ನೀರನ್ನ ಕುಡಿತಾ ಇದ್ದಾರೆ ಇಲ್ಲಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಅದಕ್ಕೆ ಸಮಗ್ರವಾಗಿ ತನಿಖೆ ಆಗ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇದಾದ ಬಳಿಕ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯನ್ನು ಕೊಂಡು ಕುಡಿಯೋದಕ್ಕೂ ನೀರು ಇಲ್ದಿರುವಂತಹ ಪರಿಸ್ಥಿತಿಯನ್ನು ಕಂಡು ಅಲ್ಲಿ ಕೂಡ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಇನ್ನು ಮತ್ತೊಂದು ಆಘಾತಕಾರಿ ಅಂಶ ಏನಂತಂದ್ರೆ, ನಗರಸಭೆ ಕಾರ್ಯಾಲಯಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಪೌರಾಯುಕ್ತರ ಕೊಠಡಿಗೆ ಹೋಗುವಂತ ಸಂದರ್ಭದಲ್ಲಿ ಕೊಠಡಿಯಲ್ಲಿ ಇರ್ತಕ್ಕಂತಹ ಒಂದು ಬೋರ್ಡ್ ಅನ್ನ ನೋಡಿ ಸ್ವತಃ ಲೋಕಾಯುಕ್ತರು ಶಾಕ್ ಆಗಿದ್ದಾರೆ. ಏನಂತಂದ್ರೆ, ಅಲ್ಲಿ ಆ ಪೌರಾಯುಕ್ತರು ಹಾಕಿರುವಂತಹ ಬೋರ್ಡ್ ಏನಂತಂದ್ರೆ, ಸಾರ್ವಜನಿಕರಿಗೆ ಒಳಗಡೆ ಪ್ರವೇಶ ಇಲ್ಲ ಅನ್ನುವಂತಹ ಬೋರ್ಡ್ ಅನ್ನು ಹಾಕಿದ್ದಾರೆ. ಅದನ್ನು ನೋಡಿ ಲೋಕಾಯುಕ್ತರು ಒಂದು ರೀತಿಯಾಗಿ ಶಾಕ್ ಆಗಿ ಅಲ್ಲಿರ್ತಕ್ಕಂತಹ ಸಿಬ್ಬಂದಿಗಳನ್ನ, ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದ್ರೆ ಪೌರಾಯುಕ್ತರು ಈ ಮೊದಲೇ ರಜೆ ಹಾಕಿ ಗೈರು ಹಾಜರಿ ಆಗಿರೋದ್ರಿಂದಾಗಿ ಅವ್ರ ಕೈಗೆ ಸಿಕ್ಕಿಲ್ಲ. ಹೀಗಾಗಿನೇ ಅಲ್ಲಿ ಪ್ರಕರಣವನ್ನ ದಾಖಲು ಮಾಡಿ ಅವರನ್ನು ಕೂಡ ವಿಚಾರಣೆಗೆ ಕರೆದಿದ್ದಾರೆ. ಬಳಿಕ ಏನು AC ಕಚೇರಿಗೆ, ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿದ್ದಾರೆ. ಈ ತಹಶೀಲ್ದಾರ್ ಕಚೇರಿಯಲ್ಲಿ ಓರ್ವ ಸಿಬ್ಬಂದಿ, ರಾಕೇಶ್ ಎನ್ನುವಂತಹ ಸಿಬ್ಬಂದಿ ಬಳಿ ಆದಾಯಕ್ಕೂ ಮೀರಿ ಹೆಚ್ಚಿನ ವಹಿವಾಟು ಫೋನ್ ಪೇ ನಲ್ಲಿ ಆಗಿರುವಂತದ್ದು ಸ್ವತಃ ಲೋಕಾಯುಕ್ತರಿಗೆ ಕಂಡು ಬಂದಿದೆ. ಅಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಲಕ್ಷಾಂತರ ರೂಪಾಯಿ ಹಣದ ವಹಿವಾಟು ಅಲ್ಲಿ ಆಗಿರೋದ್ರಿಂದಾಗಿ ಅದರ ಬಗ್ಗೆ ಸುಮೋಟೋ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆ ಒಂದು ಸಿಬ್ಬಂದಿಗೆ 2 ವರ್ಷಗಳ ಸ್ಟೇಟ್ಮೆಂಟ್ ಕೊಡೋದ್ರ ಜೊತೆಗೆ ಆತರ ಆದಾಯದ ಮೂಲ ಏನು ಅನ್ನೋದ್ರ ಬಗ್ಗೆ ಮತ್ತು ವೇತನ ಎಷ್ಟಿದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ವಿವರವನ್ನು ಕೊಡಬೇಕು ಅಂತ ಹೇಳಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಇದೇ ರೀತಿಯಾಗಿ AC ಕಚೇರಿಯಲ್ಲಿ ಕೂಡ ಓರ್ವ ಸಿಬ್ಬಂದಿ ರಂಜಿತಾ ಅನ್ನುವಂತಹ ಸಿಬ್ಬಂದಿ ಅವರ ಫೋನ್ ಪೇ ನಲ್ಲೂ ಕೂಡ ಆದಾಯಕ್ಕೂ ಮೀರಿ ಹೆಚ್ಚಿನ ವಹಿವಾಟು ಕಂಡು ಬಂದಿರೋದ್ರಿಂದಾಗಿ ಅವ್ರ ಮೇಲೂ ಕೂಡ ಒಂದು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಇದಾದ ಬಳಿಕ ಬೇರೆ ಬೇರೆ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂತಹ ಕಡತಗಳು ವಿಲೇವಾರಿ ಆಗದೆ ಪೆಂಡಿಂಗ್ ಇರುವಂತದ್ದೆಷ್ಟು, ಅಲ್ಲಿರ್ತಕ್ಕಂತಹ ಸಿಬ್ಬಂದಿಗಳ ಕಾರ್ಯವೈಖರಿ ಹೇಗಿರಿದೆ ಎಲ್ಲವನ್ನು ಪರಿಶೀಲನೆ ಮಾಡಿದ್ದಾರೆ. ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಸುಮಾರು 17 ಸುಮೋಟೋ ಪ್ರಕರಣಗಳನ್ನ ಲೋಕಾಯುಕ್ತರು ದಾಖಲು ಮಾಡಿದ್ದಾರೆ. ಆದ್ರೆ ಇಲ್ಲಿ ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯ ಅಧಿಕಾರಿ ವರ್ಗಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರು ಮಾಧ್ಯಮಗಳಿಗೆ ಮಾಹಿತಿ ನೀಡುವಂತಹ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಏನಂತಂದ್ರೆ, 17 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದಂತಹ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಒಂದು ರೀತಿಯಾಗಿ ಜಿಡ್ಡುಗಟ್ಟಿದಂತಹ ವ್ಯವಸ್ಥೆ ಬಾಗಲಕೋಟೆಯಲ್ಲಿದೆ, ಇದನ್ನ ತಡೆದು ಹಾಕಬೇಕು ಅನ್ನುವಂತಹ ಒಂದು ಆಕ್ರೋಶದ ನುಡಿಗಳನ್ನ ಮಾಧ್ಯಮಗಳ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೇನೆ ಸಾರ್ವಜನಿಕರು ಕೂಡ ಯಾವುದೇ ರೀತಿಯಾಗಿ ಅಧಿಕಾರಿಗಳಿಂದ ಮತ್ತು ಸರ್ಕಾರಿ ಕಚೇರಿಗಳಿಂದ ತೊಂದರೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನೇರವಾಗಿ ಲೋಕಾಯುಕ್ತರನ್ನ ಸಂಪರ್ಕಿಸಿ ಸೂಕ್ತ ದಾಖಲಾತಿಗಳೊಂದಿಗೆ ಬಂದಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಲೋಕಾಯುಕ್ತರಿಂದ ಜನರಿಗೆ
ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಆಗುತ್ತೆ, ನಾವು ಇದ್ದೀವಿ ಅನ್ನುವಂತಹ ಒಂದು ಅಭಯವನ್ನು ಕೂಡ ನೀಡಿರುವಂಥದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.